ನಮಸ್ಕಾರ. ನೋಡಿ, ಸೇವೆ ಮಾಡಬೇಕು, ಸಮಾಜಕ್ಕೆ ನಮ್ಮ ಕಡೆಯಿಂದ ಏನಾದರೂ ಒಂದು ಕೊಡುಗೆ ಇರಬೇಕು ಅಂತ ನಮ್ಮೆಲ್ಲರಿಗೂ ಅನ್ಸುತ್ತೆ ಅಲ್ವಾ? ಆದರೆ ನಿಜವಾದ ಸೇವೆ ಅಂದ್ರೆ ಏನು? ಅದಕ್ಕೆ ನಿಜವಾಗ್ಲೂ ಏನ್ ಬೇಕು? ಬನ್ನಿ, ಒಂದು ಕಥೆಯ ಮೂಲಕ ಇದರ ಆಳವನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ನಾವು ಒಳ್ಳೇದ್ ಮಾಡೋಕ್ ಹೋಗ್ತೀವಿ, ಅದೇ ನಮ್ಮ ಉದ್ದೇಶ ಎಷ್ಟೇ ಒಳ್ಳೇದಾಗಿದ್ರೂ ಅದೇ ನಮ್ಗೆ ಅಡ್ಡಿಯಾದ್ರೆ ಹೇಗಿರುತ್ತೆ? ಹೌದು, ಇದು ಸಾಧ್ಯನಾ? ಈ ಕತೆ ಅದನ್ನೇ ನಮಗೆ ತೋರ್ಸಕ್ ಹೊರಟಿದೆ. ಸರಿ, ಹಾಗಾದ್ರೆ ಕಥೆ ಶುರು ಮಾಡೋಣ. ಕಥೆ ಶುರುವಾಗೋದು ಹೀಗೆ. ಒಬ್ಬಳು ಯುವತಿ, ನೋಡಕ್ಕೆ ತುಂಬಾನೇ ಸುಂದರಿ, ಅಷ್ಟೇ ಶ್ರೀಮಂತಳು. ಅವಳು ಬಡವರು ಮತ್ತು ರೋಗಿಗಳ ಸೇವೆಗಾಗಿಯೇ ತನ್ನ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿದ್ದ ಒಬ್ಬ ನಿಸ್ವಾರ್ಥಿ ವ್ಯಕ್ತಿಯನ್ನ ಹುಡುಕೊಂಡ್ ಬರ್ತಾಳೆ. ಅವನತ್ರ ಬಂದು ತುಂಬನೇ ವಿನಯದಿಂದ ಬೇಡ್ಕೋತಾಳೆ, ನನಗೊಂದು ಅವಕಾಶ ಕೊಡಿ, ನಾನೂ ಸೇವೆ ಮಾಡಬೇಕು. ಕೇಳೋಕೆ ಇದು ಇಂಥ ಒಳ್ಳೆ ಮಾತಲ್ವಾ? ನೋಡೋಕೆ ತುಂಬಾನೇ ಶ್ರೇಷ್ಠವಾದ ಆಸೆ ಅಂತಾನೆ ಅನ್ಸುತ್ತೆ. ಆದ್ರೆ ಆ ಸೇವಾ ವ್ಯಕ್ತಿಗೆ ಅವಳ ಮಾತಿನ ಹಿಂದಿನ ಅಸಲಿ ಕತೆ ಗೊತ್ತಾಗಿತ್ತು. ಅವಳ ಬಾಯಲ್ಲಿ ಸೇವೆ ಅನ್ನೋ ಪದ ಇತ್ತು, ನಿಜ. ಆದ್ರೆ ಕಣ್ಣುಗಳಲ್ಲಿ ಆ ಬಡವರ ಬಗ್ಗೆ ತಿರಸ್ಕಾರ, ಅಸಹನೆ ಎದ್ದು ಕಾಣ್ತಿತ್ತು. ಅವಳ ನಿಜವಾದ ಉದ್ದೇಶ ಸೇವೆ ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರಚಾರ ಗಿಟ್ಸ್ಕೊಳ್ಳೋದಾಗಿತ್ತು. ಒಂದು ರೀತಿ ಪ್ರಚಾರದ ಹುಚ್ಚು. ಇಲ್ಲಿಂದ ನೋಡಿ, ಕಥೆ ಒಂದು ಇಂಟ್ರೆಸ್ಟಿಂಗ್ ಟರ್ನ್ ತಗೊಳುತ್ತೆ. ಆ ವ್ಯಕ್ತಿ ಅವಳ ಮುಂದೆ ಒಂದು ಸವಾಲನ್ನ ಇಡ್ತಾನೆ. ಅದು ಏನೋ ದೊಡ್ಡ ಕೆಲಸ ಮಾಡೋ ಬಗ್ಗೆ ಅಲ್ಲ, ಬದಲಿಗೆ ಅವಳು ಯಾರು, ಅವಳ ತೋರಿಕೆ ಹೇಗಿದೆ ಅನ್ನೋದ್ರ ಬಗ್ಗೆ. ಅವನು ಹೇಳ್ತಾನೆ, ನೋಡು, ಈ ಕೆಲಸ ಮಾಡಬೇಕು ಅಂದ್ರೆ ಕೆಲವು ನಿಯಮಗಳನ್ನ ಪಾಲಿಸ್ಬೇಕು. ಅದಕ್ಕೆ ಆ ಯುವತಿ, ಸರಿ, ಯಾವುದೇ ನಿಯಮ ಇದ್ರೂ ನಾನು ರೆಡಿ ಅಂತಾಳೆ. ಆದ್ರೆ ಅವನು ಹೇಳಿದ ಆ ಮೊದಲನೇ ನಿಯಮ ಇದೆಯಲ್ಲ, ಅದು ಅವಳನ್ನ ಅಕ್ಷರಶಃ ಬೆಚ್ಚಿ ಬೀಳಿಸ್ಬಿಡ್ತು. ಅವನು ತುಂಬಾನೇ ನೇರವಾಗಿ ಹೇಳ್ತಾನೆ, ನಿನ್ನ ಐಶ್ವರ್ಯವನ್ನೆಲ್ಲ ಕಳಿಚಿಟ್ಟು ಬಾ, ಕೇವಲ ಸಾಧಾರಣವಾದ ಬಟ್ಟೆ ಹಾಕೊಂಡು ಮೈಮೇಲಿರೋ ಒಡವೆಗಳನ್ನೆಲ್ಲ ತೆಗ್ದಿಟ್ಟು ಬಾ ಅಂತ. ಅಷ್ಟೇ. ಈ ಒಂದು ಮಾತು ಅವಳಿಗೆ ದೊಡ್ಡ ಆಘಾತ ಕೊಡ್ತು. ಯಾಕಂದ್ರೆ ಇದು ಬರೀ ಬಟ್ಟೆ ಒಡವೆ ಬಗ್ಗೆ ಇರಲಿಲ್ಲ, ಇದು ಅವಳ ಇಡೀ ಅಸ್ತಿತ್ವದ ಮೇಲೆ, ಅವಳ ಐಡೆಂಟಿಟಿ ಮೇಲೆ ಮಾಡಿದ ಒಂದು ದಾಳಿಯ ಥರ ಇತ್ತು. ಹಾಗಾದ್ರೆ ಯಾಕೆ ಈ ನಿಯಮ? ಇದ್ರ ಹಿಂದಿನ ಕಾರಣ ಇದೆಯಲ್ಲ, ಅದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಅವನು ವಿವರಿಸ್ತಾನೆ, ನೋಡಮ್ಮ, ನಿನ್ನ ಈ ಐಷಾರಾಮಿ ಬಟ್ಟೆಗಳನ್ನ ನೋಡಿ ಆ ಬಡಪಾಯಿ ಜೀವಿಗಳು ನಿನ್ನತ್ರ ಬರೋಕೆ ಹೆದರ್ಕೊಳ್ತಾರೆ. ನಿನ್ನ ಮೈಮೇಲಿರೋ ಈ ಬೆಲೆ ಬಾಳೋ ಒಡವೆಗಳ ಹುಳುಪು ಅವ್ರ ಕಣ್ಣುಗಳನ್ನೇ ಕುಕ್ಕಿದ ಹಾಗಾಡುತ್ತೆ. ಅಂದ್ರೆ ಅವಳ ಸ್ಟೇಟಸ್ ಸಿಂಬಲ್ಸ್ ಇದೆಯಲ್ಲ, ಅದು ಕೇವಲ ಬೇಡವಾಗಿದ್ದಷ್ಟೇ ಅಲ್ಲ, ಅದು ಅವ್ರಿಗೆ ನೋವು ಕೊಡ್ತಿತ್ತು. ಸರಿ, ಈ ನಿಯಮ ಕೇಳಿ ಆ ಯುವತಿ ಹೇಗೆ ರಿಯಾಕ್ಟ್ ಮಾಡಿದ್ಲು? ಇಲ್ಲೇ ನೋಡಿ ಅವಳ ಅಹಂಕಾರದ ಅಸಲಿ ಮುಖ ಹೊರಗೆ ಬರೋದು. ಅವನ್ ಕೇಳಿದ್ದು ಒಂದು ಸಣ್ಣ ವಿಷಯ, ಆದ್ರೆ ಅವಳಿಗೆ ಅದು ದೊಡ್ಡ ಅವಮಾನದ ಥರ ಕಾಣಿಸ್ತು. ಅವಳ ಅಹಂಕಾರಕ್ಕೆ ಎಲ್ಲೋ ಪೆಟ್ಟು ಬಿದ್ದ ಹಾಗಾಗಿ ಸಿಟ್ಟಿನಿಂದ ಕುದಿಯೋಕೆ ಶುರು ಮಾಡಿದ್ಲು. ಆಗ ಅವಳು ಆಡಿದ ಮಾತುಗಳೇ ಅವಳ ಮನಸ್ಥಿತಿಯನ್ನ ಕ್ಲೀನಾಗಿ ತೋರಿಸುತ್ತೆ. ನನ್ನ ಶ್ರೀಮಂತಿಕೆ, ನನ್ನ ವೈಭವ ನೋಡ್ದೇಕ್ ನೀನು ಅಂತಾಳೆ. ಅಂದ್ರೆ ಅವಳ ಪ್ರಕಾರ ಅವಳ ಬೆಲೆ ಇದ್ದಿದ್ದೇ ಅವಳ ಬಾಹ್ಯ ಅಂತಸ್ತಿನಲ್ಲಿ. ಇದು ಬಟ್ಟೆ ಒಡವೆಯ ಪ್ರಶ್ನೆಯಾಗಿ ಉಳಿದಿರಲಿಲ್ಲ. ಅವಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾಳೆ, ನಾನು ಹುಟ್ಟುವಾಗಲೇ ನನಗಾಗಿ ಚಿನ್ನದ ತೊಟ್ಟಿಲು ಸಿದ್ಧವಾಗಿತ್ತು. ನೋಡಿ, ಈ ಒಂದು ಲೈನು ಅವಳ ಅಹಂಕಾರದ ಆಳವನ್ನ ತೋರಿಸುತ್ತೆ. ಅಂಥ ನಾನು ಬಂದು ನಿನಗೆ ಸಹಾಯ ಮಾಡ್ತೀನಿ ಅಂದ್ರೆ ನೀನು ನನ್ನ ಮೇಲೆ ನಿಯಮ ಹಾಕ್ತೀಯಾ ಅಂತ ಜೋರಾಗಿ ಕೂಗಾಡ್ತಾಳೆ. ಸರಿ, ಅವಳ ಈ ಅಹಂಕಾರಕ್ಕೆ ಆ ನಿಸ್ವಾರ್ಥಿ ವ್ಯಕ್ತಿ ಕೊಡುವ ಉತ್ತರ ಇದೆಯಲ್ಲ, ಅದೇ ಈ ಇಡೀ ಕಥೆಯ ಹೃದಯ ಭಾಗ. ಕಥೆಯ ಅಸಲಿ ಪಾಠ ಇರೋದೇ ಇಲ್ಲಿ. ಅವನು ಹೇಳಿದ ಮಾತುಗಳು ತುಂಬಾನೇ ಆಳವಾಗಿವೆ. ಅವನು ವಿವರಿಸ್ತಾನೆ, ನೀನು ಇನ್ನು ಎಷ್ಟೇ ಪ್ರಯತ್ನ ಪಟ್ರೂ ಈ ಜನರ ಸೇವೆ ಮಾಡೋಕೆ ನಿನ್ನಿಂದ ಆಗಲ್ಲ. ಯಾಕೆಂದ್ರೆ ನಿನ್ನ ಬಟ್ಟೆ, ಒಡವೆಗಳು ನಿನ್ನ ಅಹಂಕಾರದ ಪ್ರತೀಕ. ಅಹಂಕಾರ ಎಲ್ಲಿದೆಯೋ ಅಲ್ಲಿ ಪ್ರೀತಿಯನ್ನ ಕೊಡೋಕೆ ಸಾಧ್ಯವೇ ಇಲ್ಲ. ಇಲ್ಲಿ ಅಹಂಕಾರ ಅಂದ್ರೆ ಬರೀ ಗರ್ವ, ಪೊಗುರು ಅಂತಲ್ಲ. ಈ ಕಥೆಯ ಪ್ರಕಾರ ನಮ್ಮ ಸಂಪತ್ತು, ನಮ್ಮ ಸ್ಟೇಟಸ್, ನಮ್ಮನ್ನ ನಾವು ಬೇರೆಯವರಿಂದ ಶ್ರೇಷ್ಠರಂತ ಅನ್ಕೊಳ್ಳೋ ರೀತಿ, ಇದೆಲ್ಲವೂ ನಮ್ಮ ಅಹಂಕಾರದ ಸಂಕೇತಗಳೇ. ಹಾಗಾದ್ರೆ ಈ ಕಥೆಯ ಮುಖ್ಯ ಸಂದೇಶವಾದ್ರೂ ಏನು? ಸಿಂಪಲ್. ಸೇವೆ ಅಂದ್ರೆ ದುಡ್ಡು ಕೊಡೋದು, ವಸ್ತುಗಳನ್ನ ದಾನ ಮಾಡೋದಷ್ಟೇ ಅಲ್ಲ. ಆ ಅಸಹಾಯಕ ಜೀವಿಗಳು ಭಿಕ್ಷೆ ಬೇಡ್ತಿಲ್ಲ, ಅವರು ಪ್ರೀತಿಯನ್ನ ಬೇಡ್ತಿದ್ದಾರೆ, ಒಂದು ಮಾನವೀಯ ಸಂಪರ್ಕವನ್ನ ಹುಡುಕ್ತಿದ್ದಾರೆ. ಮತ್ತು ಈ ಒಂದು ವಾಕ್ಯ, ಅಹಂಕಾರ ಯಾವತ್ತೂ ಪ್ರೀತಿಯನ್ನು ಕೊಡಲಾರ್ದು, ಇದು ಎಲ್ಲವನ್ನೂ ಹೇಳಿಬಿಡುತ್ತೆ. ಕೊನೆಗೆ ಆ ವ್ಯಕ್ತಿ ಕೇಳ್ತಾನೆ, ನನ್ನ ಈ ಸಣ್ಣ ಮಾತುಗಳನ್ನೇ ಸಹಿಸಿಕೊಳ್ಳೋಕೆ ಆಗದ ನಿನಗೆ ಈ ಜನರ ಕಷ್ಟ, ಅವರ ದಾರುಣ ಸ್ಥಿತಿಯನ್ನ ನೋಡಿ ಸಹಿಸ್ಕೊಳ್ಳೋಕೆ ಸಾಧ್ಯನಾ ಅಂತ. ಹಾಗಾದರೆ ಈ ಕಥೆಯಿಂದ ನಾವು ಕಲಿಯಬೇಕಾದ ಪಾಠ ಏನು? ಇದನ್ನ ನಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸ್ಕೊಳ್ಳೋದು?
ಬನ್ನಿ ಕೊನೆಯ ಭಾಗಕ್ಕೆ ಹೋಗೋಣ. ಆ ಸೇವಾ ವ್ಯಕ್ತಿ ಅವಳಿಗೆ ಕೊನೆಯದಾಗಿ ಹೇಳೋದು ಇದನ್ನೇ: ನಿನ್ನ ಅಹಂಕಾರ, ನಿನ್ನ ಒಡಪುಗಳನ್ನೆಲ್ಲ ಮೊದಲು ಬದಿಗಿಟ್ಟು ಬಾ, ಅವಾಗ ನೋಡೋ ಸೇವೆಯ ಜಗತ್ತು ತಾನಾಗಿಯೇ ನಿನಗೆ ಬಾಗಿಲು ತೆರೆಯುತ್ತೆ. ಅಂದ್ರೆ ಸೇವೆ ಅನ್ನೋದು ನಮ್ಮ ಅಹಂಕಾರ ಅನ್ನೋ ಒಂದು ರಕ್ಷಾ ಕವಚ ಇದೆಯಲ್ಲ, ಅದನ್ನ ಕಳಚಿ ಪಕ್ಕಕ್ಕಿಡೋ ಒಂದು ಪ್ರಕ್ರಿಯೆ. ಸೊ ಇದು ಕೇವಲ ದಾನಧರ್ಮದ ವಿಷಯವಲ್ಲ, ಇದು ಜ್ಞಾನ, ವಿನಯದ ವಿಷಯ. ನಾನು ಅನ್ನೋ ಅಹಂಕಾರವನ್ನ ಯಾವಾಗ ನಾವು ಕಳಚಿಡ್ತೇವೋ ಆಗ ಮಾತ್ರ ನಿಜವಾದ ಸೇವೆ ಮಾಡೋಕೆ ಸಾಧ್ಯವಾಗುತ್ತೆ. ಅದೇ ಅತ್ಯಂತ ಪ್ರಾಜ್ಞಸ್ಥಿತಿ. ಹಾಗಾಗಿ ಈ ಕಥೆಯ ಕೊನೆಯಲ್ಲಿ ನಾವೆಲ್ಲರೂ ನಮ್ಮನ್ನೇ ನಾವು ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ಈ ಜಗತ್ತನ್ನ ನಿಜವಾಗ್ಲೂ ಅಪ್ಕೊಳ್ಳೋಕ್ಕೆ, ಬೇರೆಯವ್ರ ಜೊತೆ ಬೆರೆಯೋಕೆ ನಾವು ಯಾವ ರಕ್ಷಕವಚವನ್ನ ಕಳ್ಚಿಡ್ಬೇಕು? ನಮ್ಮ ಅಂತಸ್ತಿನದ್ದ, ನಮ್ಮ ಸಾಧನೆಗಳದ್ದ, ಅಥವಾ ನಮ್ಮ ನಾನು ಅನ್ನೋ ಅಹಂಕಾರದ್ದ? ಯೋಚನೆ ಮಾಡಿ.